ವೀರಶೈವ ಸಮಾಜದಲ್ಲಿ ಈ ಹಿಂದೆ ಶಾಸಕರಾದ ಸಿದ್ದಪ್ಪನವರು ನಮಗೆ ಒಂದು ರುದ್ರಭೂಮಿಗೆ ಜಾಗ ಬೇಕು ಅಂತ ಕೇಳ್ಕೊಂಡಾಗ ತಕ್ಷಣವೇ ಅವರು ಎಲ್ಲ ರೀತಿಯೂ ಸಹಕಾರ ಕೊಟ್ಟು ನಮಗೆ ಮಂಜೂರು ಮಾಡಿಸ್ಕೊಟ್ರು. ಆ ನಂತರ ಅದೇನಾಯಿತು ಅಂತಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಯಾವ ಭಾವನೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಅದರ ಅಭಿವೃದ್ಧಿ ಕಡೆ ಯಾರೂ ಗಮನ ಹರಿಸ್ತಿಲ್ಲ. ಹಾಗೇ ಬಂತು ಮಾತಾಡ್ತಾ ಇರ್ತೀವಿ, ಆದರೆ ಅದು ಅಭಿವೃದ್ಧಿ ಕಡೆ ಯಾವುದೂ ಇದಾಗಲಿಲ್ಲ. ಕೆಲವು ದಿವಸಗಳಲ್ಲಿ ಅಲ್ಲಿ ಒಂದು ಸ್ವಲ್ಪ ಗಲಾಟೆ ನಡೆದು ತಮಗೆಲ್ಲ ಗೊತ್ತಿರೋ ಹಾಗೆ ಗಲಾಟೆ ನಡೀತು. ಅದರ ನಂತರ ಎಲ್ಲರೂ ಸೇರ್ಕೊಂಡು ಅವರು ಮಾಡ್ಕೊಂಡ್ರು. ಬೇರೆಯವರು ಇವರಿಗೆ ಯಾರು ಕ್ರಿಶ್ಚಿಯನ್ಸರಿಗೆ ಕೊಟ್ಟಿದ್ರು, ಅವರು ಕಾಂಪೌಂಡ್ ಹಾಕ್ಕೊಂಡ್ರು. ಆಮೇಲೆ ಈಡಿಗರಿಗೂ ಕೊಟ್ಟಿದ್ರು, ಅವರು ಕಾಂಪೌಂಡ್ ಹಾಕ್ಕೊಂಡ್ರು. ಆದರೆ ನಮ್ಮವರು ಜಾಸ್ತಿ ಜನ ಇದೀವಲ್ಲ, 22 ವರ್ಷ ಆಯಿತು. ಆದ್ದರಿಂದ ಅದು ನಮಗೆ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಏನಿಲ್ಲ. ಈಗ ನಮಗೆ ಏನಾಗಿದೆ ಅಂತಂದರೆ ಅಲ್ಲಿ ಇರೋದು ರುದ್ರಭೂಮಿ ಭಾರಿ ಚಿಕ್ಕದಾಗೋಗಿದೆ. ಅಲ್ಲಿ ಅಕಸ್ಮಾತ್ ಯಾರೇ ಇದು ಮಾಡಿದ್ರು ಕೂಡ ಇದು ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಇದು ಮಾಡಿದ್ದು ಯಾರು ಹೋಗಿ ತೆಗಿಬೇಕು ಅಂದರೆ ಗುಡ್ಡೆಗಳು ಅವು ಇವು ಎಲ್ಲ ಸಿಗ್ತಾಯಿದ್ದಾವೆ. ಆದ್ದರಿಂದ ಈಗ ಇರೋಂಥ ರುದ್ರಭೂಮಿನ ನಾವು ಯಾಕೆ ಇದು ಮಾಡ್ಕೋಬಾರ್ದು, ಅಭಿವೃದ್ಧಿ ಮಾಡ್ಕೋಬಾರ್ದು. ಗೀಜೆಯಲ್ಲಿ ಪಕ್ಕದಲ್ಲೇ ನಮಗೆ 5 ಎಕರೆ ಜಾಗನ ಅವರು ನಮಗೆ ಕೊಟ್ಟಿದ್ದಾರೆ. ಇದಕ್ಕಾಗಿ ನಮ್ಮ ಮಾಜಿ ನಮ್ಮ ಇವರು ಎಸ್ ಸಿ ಸಿದ್ದರಾಮಪ್ಪರು ಸಹ ಸಾಕಷ್ಟು ಇದು ಮಾಡಿದ್ರು. ಆದರೂ ಕೂಡ ಅದೇನು ಇದು ಮಾಡೋದಕ್ಕಾಗಲಿಲ್ಲ. ಅವರೂ ಒಂದು ಸ್ವಲ್ಪ ಕೆಲವರಿಂದ ಅನಾರೋಗ್ಯದಿಂದ ಇದಾದ ನಂತರ ಅದು ಯಾವುದೂ ಇದಕ್ಕೆ ಬರಲಿಲ್ಲ. ಈಗ ಇತ್ತೀಚೆಗೆ ಏನಾಯಿತು ಅಂತಂದರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತು ಬಂದಾಗ ಇದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟು ನನ್ನ ಕಡೆಗಿತ್ತು. ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿ ಅದನ್ನು ನಮ್ಮ ಹ್ಯಾಂಡ್ ಓವರ್ ಮಾಡಿರೋಂಥ ಎಲ್ಲ ದಾಖಲೆಗಳು ನಮ್ಮಲ್ಲಿದೆ. ಇದನ್ನು ತಗೊಂಡು ಈಗ ನೆಕ್ಸ್ಟ್ ಯಾಕೆ ನಾವು ಅಭಿವೃದ್ಧಿ ಮಾಡಬಾರ್ದು ಅಂತ ಒಂದು ಸಲಹೆ ಎಲ್ಲರೂ ಬಂದಿದೆ. ಈಗ ಅದಕ್ಕೋಸ್ಕರ ಏನಾಗಬೇಕು ಅಂದರೆ ಎಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ತ ವೀರಶೈವ ಬಾಂಧವರು ಯಾರ್ಯಾರು ಅದರ ಬಗ್ಗೆ ಆಸಕ್ತಿ ವಹಿಸ್ತಾರೆ ಅವರೆಲ್ಲರೂ ಸಹ ಸೇರ್ಕೊಂಡು ಒಂದು ಯಾಕೆ ಕಮಿಟಿ ರಚನೆ ಮಾಡಿ ಅದರ ಬಗ್ಗೆ ಅಭಿವೃದ್ಧಿ ಪಡಿಸಬಾರ್ದು ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಬಂದಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ಕೆ ನಿಮ್ಮನ್ನು ಬಿಟ್ಟರೆ ಬೇರೆ ಇನ್ಯಾರು ನಮಗೆ ಸಹಕಾರ ನೀಡೋದಕ್ಕೆ ಅಂತ ಇದು ಕಾಣೋದಿಲ್ಲ. ಯಾಕೆಂತಂದರೆ ಪತ್ರಕರ್ತರಿಂದ ಎಲ್ಲ ಕಡೆನೂ ವಿಷಯ ಭಾರಿ ಫಾಸ್ಟಾಗಿ ತಲುಪುತ್ತೆ. ಆ ಕಾರಣ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಈ ಒಂದು ಕಾರ್ಯಕ್ಕೆ ನಮ್ಮದು ಡೇಟು ಒಂದು ಕೊಟ್ಟಿದ್ದೀವಿ. ಆ ಡೇಟಿಗೆ ಯಾರ್ಯಾರು ನಮ್ಮ ವೀರಶೈವರಲ್ಲಿ ಯಾವ ಇದಿಲ್ಲದೆ ಯಾವ ಪಂಗಡನೂ ಇಲ್ಲ, ಯಾವ ಇದು ಇಲ್ಲ, ಎಲ್ಲ ಭೇದ ಭಾವ ಮರೆತು ಸಕಲರು ಸೇರ್ಕೊಂಡು ನಾವು ಒಂದು ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದಕ್ಕೆ ಯಾರು ಸಹಕಾರ ಕೊಡ್ತಾರೆ ಬಂದು ಸಲಹೆ ಸೂಚನೆ ಮಾರ್ಗದರ್ಶನ ಮಾಡಬೇಕು ಅಂತಂದೇಳಿ ನಾವು ಕೇಳ್ಕೊಂತ ಈ ವಿಷಯವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತು ಅಂತಂದರೆ ನಮಗೂ ಒಂದು ಅಭಿವೃದ್ಧಿಗೆ ತಮ್ಮ ಸಹಕಾರನೂ ಸಹ ಸಿಗುತ್ತೆ ಅಂತಂದೇಳಿ ಭಾವಿಸಿ ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಿಮಗೆ ವಂದಿಸಿ ನಾನು